ಅಂದರೆ ಏನು 20-30 ಸೈಟ್ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಕೇಳ್ತಾಯಿದ್ರಿ. ಇದ್ರ ಬಗ್ಗೆ ಮುಂದಕ್ಕೆ ಅಪ್ಡೇಟ್ ಬಂದರೂ ಸಹ ನಿಮಗೆ ಮಾಹಿತಿ ಕೊಡ್ತೀನಿ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಯಾವುದೇ ಒಂದು ಸೈಟು 20-30 ಆಗಿರ್ಬೋದು, 30-40 ಆಗಿರ್ಬೋದು, 40-60 ಆಗಿರ್ಬೋದು, ಸೈಟು BDA ಕಡೆಯಿಂದ ಅಪ್ಡೇಟು ಬರ್ತಾ ಇರುತ್ತೆ. ಹಾಗಾಗಿ ನಿಮಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಬನ್ನಿ ಪೂರ್ತಿ ವಿಡಿಯೋ ತಿಳಿಯೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡು, ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆ, ಬೆಂಗಳೂರು ಉತ್ತರ ಭಾಗದಲ್ಲಿ ಸುಮಾರು 36,000 ಸೈಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ಈ ಸದ್ಯದಲ್ಲೇ ಈ ಆನ್ಲೈನ್ ಅರ್ಜಿ ಕರೆಯೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಇನ್ನೇ ಕೆಲವೇ ದಿನಗಳಲ್ಲಿ ಆನ್ಲೈನ್ ಅರ್ಜಿ ಕರೀತಾರೆ. ಫ್ರೆಂಡು, 30-40 ಸೈಟ್ಗಳಿಗೆ ಮಾತ್ರ ಇದು ಆನ್ಲೈನ್ ಅರ್ಜಿ ಕರೀತಾರೆ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, EWS ಅಂದರೆ ಏನು 20-30 20x30 ಸೈಟ್ಗೆ ಇಲ್ಲಿ ಬಡವರಿಗೆ ಅಂತ ಮೀಸಲಾತಿ ಇದ್ದಾವೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಕೇಳ್ತಾಯಿದ್ರೆ, ಏನು ಸರ್ಕಾರದಿಂದ ನಿರ್ಮಾಣ ಆಗ್ತಿರುವಂತಹ BDA ಸೈಟು ಶಿವರಾಮ ಕಾರಂತರ ಬಡಾವಣೆಯಲ್ಲಿ 20x30 ಅಳತೆ ಇರುವಂತಹ ಸೈಟ್ಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ತಿಳಿಸಿದರೆ, ಫ್ರೆಂಡ್ ಹಾಗಾಗಿ ಸಾಕಷ್ಟು ಕಮೆಂಟ್ಗಳು ಇದ್ರ ಬಗ್ಗೆನೇ ಬರ್ತಾಯಿತ್ತು. 20-30 ನಾನೇನು ಡಾಕ್ಟರ್ ಶಿವರಾಮ ಕಾರಂತರ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ಅತಿ ಹೆಚ್ಚು ಕಮೆಂಟು ಇದ್ರ ಬಗ್ಗೆ ಬರೋದ್ರಿಂದ ಈಗ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ. ಫ್ರೆಂಡ್, ಇಲ್ಲಿ ನಿಮಗೆ BDA ಕಡೆಯಿಂದ ಏನು ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆ 20x30 ಸೈಟ್ಗಳು ಸುಮಾರು 3,257 ಇಲ್ಲಿ ನಿರ್ಮಾಣ ಮಾಡ್ತಾಯಿದ್ದಾರೆ. ನಿವೇಶನಗಳು ಇಲ್ಲಿ ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಈಗ ಅದ್ರ ಬಗ್ಗೆ ಯಾವುದೇ ರೀತಿಯರು BDA ವತಿಯಿಂದ ಮಾಹಿತಿ ಬಂದಿಲ್ಲ. ಅಂದರೆ EWS ಮತ್ತು ಕೊಡ್ತಾರೋ ಅಥವಾ ಏನು ಮಾಡ್ತಾರೆ ಅಂದರೆ ಇದ್ರ ಬಗ್ಗೆ ಮಾಹಿತಿ ಹೊರಬಂದಿಲ್ಲ. ಫ್ರೆಂಡ್, ಸದ್ಯದಲ್ಲಿ ಐತೆ 20x30 ಸೈಟ್ಗಳು ಇದ್ದಾವೆ. ಆದರೆ ಇದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಇನ್ನೂ. ಈಗ ಕೆಲವು ಕಡೆ ಸುಮಾರು ನಿಮಗೆ ಗೊತ್ತೇ ಇರುತ್ತಲ್ಲ, BDA ಸೈಟ್ಗಳಲ್ಲಿ ಕರ್ನಾಟಕ ಗೃಹ ಮಂಡಳಿ ಕಡೆಯಲ್ಲಿ ಬಡವರಿಗೆ ಅಂತ ಮೀಸಲಾತಿ ಇಕ್ಕಿರ್ತಾರೆ. 20x30 ಅರ್ಧ ಬೆಲೆಯಲ್ಲಿ ಸರ್ಕಾರ ಕೊಡುತ್ತೆ. ಇದು ಬಡವರಿಗೆ, SC ST ಅವರಿಗೆ, ಹಿಂದುಳಿದ ವರ್ಗದವರಿಗೆ, ಅಂಗವಿಕಲರಿಗೆ, ಮಾಜಿ ಸೈನಿಕರಿಗೆ, ಈ ಥರ 20x30 ಸೈಟು ಇಲ್ಲಿ ಮೀಸಲಾತಿ ಇಕ್ಕಿರ್ತಾರೆ. ಬಟ್ ಇಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಬಡಾವಣೆ ಇನ್ನೂ ಯಾವುದೇ ರೀತಿ ಇಲ್ಲಿ ಅವನೊಂದು ಸಾಗಿಲ್ಲ. ಬಟ್ ಸೈಟ್ ಇದ್ದಾವೆ 20x30. ಹಾಗಾಗಿ ಇದ್ರ ಬಗ್ಗೆ ಅವರು ಏನೇ ಒಂದು ಅಪ್ಡೇಟ್ ಕೊಟ್ಟಿಲ್ಲ. ಈಗ ಸದ್ಯಕ್ಕೆ ಅವರು ಅಪ್ಡೇಟ್ ಕೊಟ್ಟಿರೋದು ಕೇವಲ 30x40 ಮಾತ್ರ ಇದು ಅರ್ಜಿ ಕರಿತೀವಿ ಅಂತ ತಿಳಿಸ್ತಾ ಇದ್ದಾರೆ. ಸುಮಾರು ಇಲ್ಲಿ 6,000 ಚಿಲ್ಲರೆ ಈಗ ಸದ್ಯದಲ್ಲಿ ರೆಡಿ ಆಗಿದ್ದಾವೆ. ಅದು 30x40. ಈಗ 3,000 ಏನು ಮೊದಲ ಹಂತದಲ್ಲಿ ಕರೀತಾರೆ, ನಂತರ ಎರಡನೇ ಹಂತದಲ್ಲಿ ಇನ್ನೊಂದು 3,000 ಕರೀತಾರೆ. ಅದ ನಂತರ ನಿಮಗೆ 20x30 ಅದು ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. EWS ಕೊಡ್ತಾರೆ ಏನು ಅನ್ನೋದು ಇನ್ನೂ ಯಾವುದೇ ರೀತಿ ನಾವು ನಿಮಗೆ ಮಾಹಿತಿ ಕೊಡೋಕ್ಕಾಗಲ್ಲ. ಸೈಟ್ ಇದ್ದಾವೆ, ಬಟ್ ಇಲ್ಲಿ BDA ಕಡೆಯಿಂದ ಅಪ್ಡೇಟ್ ಬಂದಿಲ್ಲ. ಖಂಡಿತವಾಗಿ ನಿಮಗೆ ಯಾವುದೇ ಅಪ್ಡೇಟ್ ಬಂದರೂ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ, ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ನಿಮಗೆ ಬಿಟ್ಟಿರೋಂಥ ಇನ್ನು ಸ್ವಲ್ಪ ದಿನದಲ್ಲೇ ಆನ್ಲೈನ್ ಅರ್ಜಿ ಪ್ರಾರಂಭ ಆಗುತ್ತೆ. 30x40 ಟೋಟಲ್ ಒಂದು ಸೈಟಿನ ಬೆಲೆ 72 ಲಕ್ಷ ರೂಪಾಯಿ ಇಲ್ಲ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಸ್ಕ್ವೇರ್ ಫೀಟ್ 6,000 ಸ್ಕ್ವೇರ್ ಫೀಟಲ್ಲಿ ಇದು ಇರುತ್ತೆ ಅಂತ ತಿಳಿಸ್ತಾ, EWS ಬಗ್ಗೆ ಅಪ್ಡೇಟ್ ಏನಾರು ಬಂದರೆ, ಅಂದರೆ 20-30 ಏನಾರು ಅಪ್ಡೇಟ್ ಬಂದರೆ ಖಂಡಿತ ನಿಮಗೆ ಮಾಹಿತಿ ನಾನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ನಮಸ್ಕಾರ.